ಬಂದು ನಿಮ್ಮ ಮರೆಯೋಲ್ಲ ಎಂದು ಮಂಡ್ಯದ ಗಂಡು ಅಣ್ಣ ನಿಮ್ ಜೊತೆ ಒಂದು ಸ್ಟೆಪ್ ಹಾಕಕ್ ಒಂದು ಅವಕಾಶ ಮಾಡ್ಕೊಡಿ ಅಣ್ಣ. ಒಂದ್ ಸ್ಟೆಪ್ 4 ಸ್ಟೆಪ್ ಮಾತ್ರ ಹೊಡ್ಕೊಡಿ. ಆ ಸಾಂಗ್ ಅಲ್ಲಿ ಒಂದ್ ಲಿರಿಕ್ಸ್ ಇತ್ತಲ್ಲ, ನಿಮ್ಮನ್ನ ಮರೆಯೋಲ್ಲ ಎಂದು ಅಂತ. ಖಂಡಿತವಾಗ್ಲೂ ನಿಮ್ಮನ್ನೂ ಮರೆಯಕ್ಕಾಗಲ್ಲ ಅಣ್ಣ. ಬಹಳ ಸಂತೋಷ. ನಮ್ಮನ್ನ ಮರೆಯಂಗಿಲ್ಲ, ಯಾಕೆಂದ್ರೆ ಇದು ಮಂಡ್ಯದ ಗಂಡು ಜೊತೆಗೆ ಇಂಡಿಯಾದ ಗಂಡು. ಇಂಡಿಯಾದ ಗಂಡು. ಎಸ್ ಸರ್ ಹೇಳಿ, ಇವತ್ತು ಅಂಬರೀಷ್ ಅಣ್ಣ ನಮ್ಮ ವೇದಿಕೆಯಲ್ಲಿದ್ದಾರೆ. ಎಸ್ ಇಲ್ಲ, ಅವರು ಮಾಮೂಲಿ ನಮ್ಮ ಹತ್ರ ಮಾತಾಡೋಕೆ ಕರೆಕ್ಟ್ ಆಗಿರ್ತಾರೆ. ಅಂಬರೀಷ್ ಆದ ತಕ್ಷಣ ಅಂಬರೀಷ್ ತರನೇ ಗೆಟಪ್ ಮಾಡ್ತಾರೆ. ಅದ್ಭುತ. ಅದು ಹುಡುಗಾಟ ಅಲ್ಲ, ಅದು ನಾ ಹೇಳಿದ್ನಲ್ಲ ಸಾಧನೆ. ಆಮೇಲೆ ಡ್ಯಾನ್ಸ್ ಮಾಡುವಾಗ್ಲಷ್ಟೇ ಅವ್ರು ಮಾಮೂಲಿ ಮಾತಾಡಿದಾಗ ಇವ್ರು ಡ್ಯಾನ್ಸ್ ಗಿನ್ಸ್ ಮಾಡ್ತಾರೆ ಅಂತ ಅನ್ಕೊಳಕ್ಕೆ ಆಗಲ್ಲ. ಯಾಕಂದ್ರೆ ಇದನ್ನ ನಾನು ಬಹಳ ವರ್ಷಗಳು ಮಾಡ್ತಾ ಇದ್ದೆ. ಇವ್ರೆಲ್ಲ ನೋಡಿರಲ್ಲ ಅಂತ ಕಾಣುತ್ತೆ. ಏನು ಅಂದ್ರೆ ಒಂದೇ ಒಂದ್ ಸಾಂಗ್ ಹಾಕ್ಬಿಟ್ಟು ಅದಕ್ಕೆ ರಾಜ್ಕುಮಾರ್ ಹೆಂಗೆ, ವಿಷ್ಣುವರ್ಧನ್ ಹಂಗೆ, ನಮ್ಮ ಲಕ್ಷ್ಮಣ್ ಸವರ್ಣೆ ಮ್ಯೂಸಿಕ್ ಮಾಡೋರು, ಅಂಬರೀಷ್ ಹೆಂಗೆ, ಶಂಕರ್ನಾಗ್ ಹೆಂಗೆ, ಅಮಿತಾಬ್ ಬಚ್ಚನ್ ಹೆಂಗೆ, ಈ ತರ 13 ಜನದ ಡ್ಯಾನ್ಸ್ ನ ವೇದಿಕೆ ಮೇಲೆ ಒಂದ್ ಸ್ಟ್ರಿಪ್ ಅಲ್ಲಿ ಮಾಡ್ತಿದ್ದೆ. ಅದ್ ಒಂದ್ ಸ್ಟ್ರಿಪ್ಪೇ ನಿಮ್ಗೆ 18 ನಿಮಿಷ ಆಗೋದು. ಆತರ ಅವಾಗ ಮಾಡ್ತಿದ್ವಿ. ಲಕ್ಷ್ಮಣ್ ಅವರು ಮ್ಯೂಸಿಕ್ ಎಲ್ಲ ಮಾಡ್ತಾ ಇದ್ರು ಅವಾಗ ಒಂದೇ ಒಂದ್ ಸಾಂಗ್ಗೆ. ನನಗೆ ಗೊತ್ತಿದೆ ಅದು ಎಷ್ಟು ಕಷ್ಟ ಇದೆ ಅಂತ. ಯಾಕಂದ್ರೆ ಆ ಟೈಮಲ್ಲಿ ಕಾಮಿಡಿನೂ ಆಗೋದು. ಏನು ಅಂದ್ರೆ ಈ ತರ ಶಾಲ್ ಇಟ್ಕೊಂಡಿರ್ತಿದ್ದೆ, ಕ್ಯಾಪ್ ಇಟ್ಕೊಂಡಿರ್ತಿದ್ದೆ. ವಿಷ್ಣುವರ್ಧನ್ ಹಿಂಗ್ ಕ್ಯಾಪ್ ಹಾಕಿ ಶಾಲ್ ಹಾಕ್ಬಿಟ್ಟು ಅದನ್ನ 2 ಬಿಚ್ಬಿಟ್ಟು ಈ ಕಡೆ ಬರೋಷ್ಟಲ್ಲಿ ಆ ಕಡೆ ಹೋಗೋಷ್ಟಲ್ಲ ಅದನ್ನ ಎತ್ಕೊಂಡು ಹೋಗ್ಬಿಟ್ಟಿರೋ. ನಾನ್ ನೆಕ್ಸ್ಟ್ ಒಂದ್ ದಿವಸಕ್ಕೆ 4-5 ಪ್ರೋಗ್ರಾಮು ಎಲ್ಲಿ. ಅದಕ್ಕೆ ಯಾವತ್ತೂ ಎಕ್ಸ್ಟ್ರಾ ಒಂದ್ ಶಾಲು, ಒಂದ್ ಟೋಪಿ, 2 ಟೋಪಿ, 2 ಶಾಲ್ ಎಲ್ಲ ಸ್ಕೂಟರ್ ಅಲ್ಲಿ ಇಟ್ಟಿರ್ತಿದ್ದೆ. ಅವಾಗ ಸ್ಕೂಟರ್ ನಮ್ದು ಇಟ್ಟಿರ್ತಿದ್ವಿ. ಏನ್ ಮಾಡಕ್ ಎತ್ಕೊಂಡು ಹೋಗ್ಬಿಡ್ತಾರೆ. ಹಿಂಗೆ ಏನಕ್ಕೆ ಅಂದ್ರೆ ಅವ್ರಿಗೆ ಅದ್ ಬೇಕು ಅಂತಲ್ಲ. ಸ್ವಲ್ಪ ದಿನ ಆದ್ಮೇಲೆ ಸರ್ ನಿಮ್ ಟೋಪಿ ನಮ್ ಶಾಲು ನಮ್ ಮನೇಲಿದೆ, ನಾನೇ ಇಟ್ಕೊಂಡಿದ್ದೀನಿ ಅಂತ. ಅದ್ ಹೇಳಕ್ಕೋಸ್ಕರ ಇವತ್ತು ನಂದು ನಿಜವಾಗ್ಲೂ ಹೇಳ್ತೀನಿ, ಯಾರು ಕೇಳಿಸ್ಕೊಂಡ್ರು, ಸುಮಾರು ಒಂದು 10 ರಿಂದ 12 ಕೋಟಿ ಆಡಿಯನ್ಸ್ ಹತ್ರ ಇದೆ. ಕೋಟ್ ಚೇಂಜ್ ಮಾಡ್ತಾರೆ, ಕೋಟ್ ಎತ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಅವ್ರು ಸಾಮಾನ್ಯ ಜನರಲ್ಲ, ಒಳ್ಳೆ ಲಕ್ಷಾಧೀಶ್ವರೇ. ಸರ್ ನಿಮ್ ಕೋಟ್ ನಮ್ಮ ಮನೇಲಿ ಇಟ್ಟಿದ್ದೀನಿ, ನನ್ನ ಹತ್ರ ಇದೆ ಅಂತಾರೆ. ಕೊಡಲ್ಲ. ಬಟ್ ಅದು ಅಭಿಮಾನದ ಮಹಾಪೂರ. ಆತರ ಈ ತರ ಡ್ರೆಸ್ ಗಳು ಹಾಕೊಂಡು ಅದಕ್ಕೆ ಕಾಸ್ಟ್ಯೂಮ್ ಹುಡುಕಿ ನಾವು ಬಹಳ ಅನುಭವಿಸಿದೀವಿ. ಈ ಕಾಸ್ಟ್ಯೂಮ್ ಗಳೆಲ್ಲ ತಗೊಳಕ್ ಹೋದಾಗ ಕೆಂಪ್ ಶರ್ಟ್, ಯಾಕೆ ಸರ್ ಕೆಂಪ್ ಶರ್ಟ್ ಬೇಕು, ಚೆನ್ನಾಗಿರಲ್ಲ ಸರ್ ಅಂತ. ಅವ್ನಿಗೆ ಹೆಂಗ್ ಗೊತ್ತು ನಾವು ಅಂಬರೀಷ್ ಅವ್ರು ಹಾಕಿದ್ದು ಅದೇ ಹುಡುಕ್ತಾ ಇದ್ದೀವಿ ಅಂತ. ಕೆಂಪೆಲ್ಲ ಯಾರು ಹಾಕಲ್ಲ ಸರ್ ಅಂತಾರೆ. ರೋಡಲ್ಲಿ ಹೋದ್ರೆ ನೋಡಿ, ಹಿಂಗೆ ಡ್ರೆಸ್ ಹಾಕೊಂಡ್ ಹೋಗ್ತೀವಲ್ಲ, ಈ ಡ್ರೆಸ್ ಗಳೆಲ್ಲ ಚೆನ್ನಾಗಿದೆ, ಸ್ಟೇಜ್ ಮೇಲೆ ಚೆನ್ನಾಗಿದೆ. ನಾವೇನಾದ್ರು ರಾತ್ರಿ ಪ್ರೋಗ್ರಾಮ್ ಮುಗಿಸ್ಕೊಂಡು ನಡ್ಕೊಂಡ್ ಬಂದ್ರೆ ರೋಡಲ್ಲಿ ನಾಯಿಗಳು ಕಡ್ದು ಬಿಡ್ತಾವ ನಮ್ಗೆ. ಯಾಕೆ ಅಂದ್ರೆ ಈ ಕೆಂಪು, ಬಿಳಿ, ಕೆಂಪು ಎಲ್ಲ ಹಾಕೊಂಡು ಹೋದ್ರೆ ಅದಕ್ಕೇನ್ ಗೊತ್ತ, ನಾನು ಅಂಬರೀಷ್ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೀನಿ ಅಲ್ವಾ. ಈ ತರ ಅನ್ಭವಿಸಬಹುದು. ನಾನು ಆಗ್ತಾ ಇದ್ದೆ. ವೈಟ್ ಪ್ಯಾಂಟು, ವೈಟ್ ಶರ್ಟ್, ಗೋಲ್ಡ್ ಶೂಸು, ಗೋಲ್ಡ್ ಬೆಲ್ಟ್. ಸರ್ ನಿಮಗೇನಾದ್ರೂ ಆತ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ನೀವು ಬಹಳ ಜನ ಒಳ್ಳೆ ಎಕ್ಸ್ಪೀರಿಯನ್ಸ್ ನಮಗ್ ಕೊಟ್ಟಿದ್ದಾರೆ ಅವರು. ಅವರೇ ನಿಮ್ಗೆ ಕೊಟ್ಟಿದ್ದಾರೆ? ನಾವ್ ಅನುಭವಿಸೋದ್ಕಿಂತ ಅವರೇ ಅನುಭವಿಸಂಗ್ ಮಾಡ್ಬಿಟ್ಟಿದ್ದಾರೆ. ಏನು ಸರ್ ದಯಾನಂದ್ ಸರ್ ಹೇಳಿ, ನಾವು ಕಾರ್ಯಕ್ರಮ ಮುಗಿಸ್ರು ಕೆಳಗಡೆ ಇಳಿತಿದ್ದಂಗೆ 1-2 ಬಂದ್ರು. ಏನ್ ಸರ್ ಇದನ್ನ ಹಿಂಗೆ ಒಬ್ಬ ಆರಿಸ್ತಿರಲ್ಲ, ಹೆಂಗೆ ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ. ನಾನೇನ್ ಮಾಡ್ದೆ, ಒರಿಜಿನಲ್ ಅಪ್ಪ. ಇಲ್ಲ ಸರ್ ಇದು ವಿಗ್ ಹಾಕಿದ್ರ, ಒಂದ್ಸಲ ಹೇಳದ್ ನೋಡಪ್ಪ ಗೊತ್ತಾಗುತ್ತೆ ಅಂತ ಹಿಂಗಂತಿದೆ. ಅವಾಗ ಹೇಳ ಒರಿಜಿನಲ್ ಸರ್, ಒರಿಜಿನಲ್ ಡೂಪ್ಲಿಕೇಟ್ ಅಂತ ನಿಜವಾಗಿ ಹೇಳಿದ್ರು ನಮ್ಮಲ್ಲ ಜನ ಹೌದು ಆಗ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಎಲ್ಲ ವಿಗ್ ಹಾಕೊಡ್ತಾರೆ ಅಂತ. ಆಮೇಲೆ ಇನ್ನೂ ಕೇಳ್ತಾರೆ, ಅಂಬರೀಷ್ ಸರ್ ಅಂಬರೀಷ್ ನಿಮ್ಗೆ ಏನಾದ್ರು ಸಂಬಂಧ ಇದೆಯಾ ಅಂತ. ಆತರ ಎಲ್ಲ ಕೇಳೋರು ಬಹಳ ಜನ ಇದ್ದಾರೆ. ನಿಜವಾದ ಮಾತದು. ಏನೋ ಸಂಬಂಧ ಇರ್ಬೇಕು ಸರ್, ಹಂಗೆ ಹೆಂಗ್ ಮಾಡ್ತೀರಾ ನೀವು ಅಂತ. ಅದೆಲ್ಲ ಆಗುತ್ತೆ ಬಹಳ. ಆಮೇಲೆ ಕೆಲವ್ರು ಏನ್ ಮಾಡ್ತಾರೆ, ಇಳಿದ ತಕ್ಷಣನೇ ಕೆಲವ್ ಕಡೆ ಎಳ್ಕೊಂಡು ಹೋಗ್ಬಿಡ್ತಾರೆ. ಅವ್ರ ಐಡಿಯಾ ಏನು ಅಂದ್ರೆ ನಾವು ತಗತೀವಿ ಅಂತ. ನಾವ್ ಇಲ್ಲಪ್ಪ ಅದೆಲ್ಲ ಏನು ಇಲ್ಲ ಅಂದ್ರೆ ಬನ್ನಿ ಸಾರ್ ಅಂತ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಅವ್ರಿಗೆ ಅಷ್ಟೇ ಕೆಲಸ ಇರೋದು, ಸಾಕು ಸರ್ ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ನಾವ್ ಇಲ್ಲ ಅನ್ಬಿಟ್ಟು ವಾಪಸ್ ಅದು ಒಂದ್ ರೀತಿ ಅಭಿಮಾನ ಅಂತ. ಅಭಿಮಾನ ಏನು ಮಾಡಕ್ಕಾಗಲ್ಲ. ಜನ ಏನ್ ಗೊತ್ತಾ, ನೀವು 10,000 ರೂಪಾಯಿ ಸಾಲ ಕೇಳಿ, ಬೇಡ 100 ರೂಪಾಯಿ ಸಾಲ ಕೇಳಿ, ನಿಮ್ ಲೈಫಲ್ಲಿ ಮಾತಾಡ್ಸಲ್ಲ. ಅದೇ ಏನಾದ್ರು ಸ್ವಲ್ಪ ಡ್ರಿಂಕ್ಸ್ ಕೊಡಿಸಿ ಅಂದ್ರೆ 100 ರೂಪಾಯಿ ಕೇಳಿದ್ರೆ 500 ರೂಪಾಯಿ ಕೊಡಿಸ್ತಾರೆ ಬೇಕಾದ್ರೆ. ಖಂಡಿತ ಅದು ನಿಜ. ನೋಡಿ, ಕಲಾವಿದ್ರಿಗೊಂದು 500 ರೂಪಾಯಿ ಜಾಸ್ತಿ ಆಗಲ್ಲ ಸರ್. ಕುಡಿತೀರಾ ಬನ್ನಿ, 1000 ರೂಪಾಯಿ ಆಗ್ಲಿ. ಏನ್ ಮೇಡಮ್ ಇದು, ಅದಕ್ಕೆ 1000 ರೂಪಾಯಿ ಕೊಡ್ತಾರ, 500 ರೂಪಾಯಿ ಬಸ್ ಚಾರ್ಜ್ ಕೊಡ್ರಪ್ಪ ಆದ್ರೆ ಕೊಡೋದಿಲ್ಲ ಕಲಾವಿದರಿಗೆ. ಕೆಲವರು ಅಭಿಮಾನ ಇದೆ, ಈ ಅಭಿಮಾನ ಇದೇ ತರ ಇರ್ಲಿ ಎಲ್ಲ ಕಡೆ. ದಯಮಾಡಿ ನಮ್ಮ ಕಲಾವಿದರಿಗೆ ನೀವು ಆಶೀರ್ವಾದ ಮಾಡ್ತಾನೆ ಇರ್ಬೇಕು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಅಣ್ಣವರು. ಹಾಗಾಗಿ ಜನರಿಂದಾನೇ ನಾವು ನಮ್ಮನ್ನ ಹಾರೈಸ್ತಾ ಇರಿ. ಯಾವಾಗ ಭದ್ರಾವತಿ ತಾಲೂಕು ಗೋಣಿಬೀಡು ಅಂತ ನಮ್ಮೂರು, ಹಳ್ಳಿಯ ಜೀವನ ನಮ್ದು.
SLC ಫೇಲ್ ಆಗ್ಬಿಟ್ಟೆ ಇನ್ನೇನ್ ಮಾಡೋದು ಅಂತ ಹೇಳಿ ನನಗೆ ಎಮ್ಮೆ ಕಾಯಕ್ ಹಾಕ್ಬಿಟ್ರು. ಯಾಕಂದ್ರೆ ನಮ್ಮ ಮಾವ ಒಬ್ರು ಎಮ್ಮೆ ಕಾಯ್ತಿದ್ರು, ಬಿಟ್ಟೋಡೋಗ್ಬಿಟ್ರು. ಹಾ ಇನ್ನೇನ್ ಮಾಡೋದು, ನೀನ್ SLC ಫೇಲ್ ಆಗಿದ್ಯಾ, ಒಂದು ಸ್ವಲ್ಪ ದಿನ ಎಮ್ಮೆ ಕಾಯಿದ್ರು. ಎಮ್ಮೆ ಕಾಯ್ತಾ ಇದ್ದೆ, ಅದ್ರ ಜೊತೆಲಿ ಈ ಮೈಕ್ ಹಾಕ್ತಿದ್ರು ಮದುವೆ ಮನೇಲಿ. ಅಲ್ಲಿವರೆಗೂ ಕೇಳೋದು, ನಾವು ಎಲ್ಲಿ ಎಮ್ಮೆ ಕಾಯ್ತಿದ್ವು ಗದ್ದೆ ಬಯಲಿಗೆಲ್ಲ ಕೇಳೋದು, Correct. ಅಲ್ಲೇ ಆಕ್ಟಿಂಗ್ ಮಾಡೋದು, ಎಲ್ರ ಆಕ್ಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ಓ ಅಲ್ಲೇ ನನಗೆ ಆಡಿಯನ್ಸ್ ಅಂದ್ರೆ ನಮ್ಮ ಎಮ್ಮೆಗಳೇ. ಅವು ಹೆಂಗ್ ರೆಸ್ಪಾಂಡ್ ಮಾಡ್ತಿದ್ವು? ಹೆಂಗಂದ್ರೆ ಎಕ್ಕ ಮಿಕ್ಕಿ ಓಡ್ತಾ ಇದ್ವು. ಏನ್ ಎಮ್ಮೆ ಅಂದ್ರೆ ಎಮ್ಮೆ PhD ಮಾಡ್ಕೊಂಡ್ಬಂದು ನಿಂತಿರ್ತವ ಅಲ್ಲ ಆದ್ರೆ ಓಡೋಗ್ಬಿಡ್ತಿದ್ವಾ ಇಲ್ಲ ಅಲ್ಲೇ ಆರಾಮಾಗಿ? ಈಗ ಪ್ರಾಣಿಗಳಿಗೆಲ್ಲ ಹಾಡು ಹೇಳ್ಬಿಟ್ಟಲ್ಲ, ಆ ಕಾಲದಲ್ಲೆಲ್ಲ ಹಾಡೆಲ್ಲ ಹೇಳ್ತಿದ್ರಂತಲ್ಲ ಹೌದೌದು. ಪ್ರಾಣಿಗಳು. ಕುರಿ ಮೇಯಿಸ್ಬೇಕಾದ್ರೆ ಎಲ್ಲ ಮಳೆ ಬರಿಸ್ತಾ ಇದ್ರು. ಮಳೆ ಬರ್ತಿತ್ತು. ಅದಕ್ಕೆ ಕೇಳಿದ ಎಮ್ಮೆಗಳು ಹೆಂಗ್ ರೆಸ್ಪಾಂಡ್ ಮಾಡ್ತಾ ಇದ್ವು ಅಂತ ಕೇಳಿದ್ನಪ್ಪ. ಎಮ್ಮೆಗಳು ಏನು ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ನಾವು ಓಡಿಸ್ತಾ ಇದ್ವಿ, ಓಡ್ತಾ ಇದ್ವಿ, ನಾವು ಹಂಗೆ ಆಡ್ಕೊಂಡು ಹೋಗ್ತಾ ಇದ್ವಿ. ಅಂಬರೀಷ್ ಅಣ್ಣನ ಆಡ್ ಬಂದ್ರೆ ಸಾಕು, ಹಂಗೆ ಆಕ್ಟಿಂಗ್ ಮಾಡ್ತಿದ್ದೆ, ಹೆಂಗ್ ಅನ್ಕೊಂಡು ಆಕ್ಟಿಂಗ್ ಮಾಡ್ತಿದ್ವಿ ಸಾಕು. ಎಮ್ಮೆಗಳು ಎದ್ರುಕೊಂಡು ಓಡೋಗ್ಬಿಡ್ತವೆ. ಎಮ್ಮೆಗಳು ಎದ್ರುಕೊಂಡು ಓಡೋಗ್ಬಿಡ್ತವೆ. ಎದ್ರುಕೊಂಡು ಹೊಡೆದ್ರೆ ಬಿಡ್ಬೇಕಲ್ಲ ಸರ್. ಮನೆಗೆ ಎಮ್ಮೆ ಬಿಟ್ಟು ಬಂದ್ರೆ ನಮಗೆ ಎಮ್ಮೆ ತರ ಎಮ್ಮೆ ಹೊಡೆದ್ರೆ ನಮಗೆ ಹೊಡೆಯೋರು. ಅದಕ್ಕೆ ನಾವು ಎಮ್ಮೆ ಜೊತೆ ಇರ್ಬೇಕಾಗಿತ್ತು. ಆ ಒಂದು ಕಾಲದಲ್ಲಿ ನನಗೆ ಆಡಿಯನ್ಸ್ ವೇದಿಕೆಯಲ್ಲ ಆಗಿತ್ತು. ನೋಡಿ ಬಹಳ ಸಂತೋಷ ಆಯ್ತು. ಇವತ್ತು ನೀವೆಲ್ಲ ಕರೆದಿದ್ರೆ ಈ ಒಂದು ವೇದಿಕೆಗೆ ಇಷ್ಟರ ಮಟ್ಟಿಗೆ ನಮ್ಮನ್ನ ಬೆಳೆಸಿದ್ರೆ ಅಂದ್ರೆ ನಮ್ಮ ಸಮಸ್ತ ಕನ್ನಡ ನಾಡಿನ ಜನತೆಗಳು. ಅವರು ನಮ್ಮ ಮಂಡ್ಯದ ಗಂಡು ಅಂಬರೀಷ್ ಅಣ್ಣ, ನಾವು ಭದ್ರಾವತಿ ಗಂಡು. ನಿಮ್ಮ ಕರ್ನಾಟಕದಲ್ಲಿ ನಾವೀಗ ಉಳ್ಕೊಂಡಿರೋ ನಾವಿಬ್ಬರೇ ಒಡ ಹುಟ್ಟಿದವರು. ನಿಮ್ಮೆಲ್ಲರ ಆಶೀರ್ವಾದ ಇರ್ಬೇಕು. ಎಲ್ರಿಗೂ ಏನಾದ್ರು ಕೊಡ್ಬೇಕು. ಅಂಬರೀಷ್ ಅಣ್ಣ ಅಂದ್ರೆ ಏನಾದ್ರು ಉಡುಗೊರೆ ಕೊಡ್ಬೇಕು ಅಂತ ಎಲ್ಲರೂ ನಿರೀಕ್ಷಣೆ ಮಾಡ್ತಾರೆ. ಹೌದು. ಯಾಕೆಂದ್ರೆ ಅಂಬರೀಷ್ ಅವರು ಕಲಿಯುಗ ಕರ್ಣ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರು ಯಾರೇ ಹೋದ್ರು ಅವ್ರಿಗೆ ಏನು ಸರ್ ನಿಮ್ಗೆ ಗೊತ್ತಲ್ಲ ಸರ್, ಏನಾದ್ರು ಏನಿಲ್ಲ ಅಂದ್ರೆ ಊಟ ಮಾಡ್ಕೊಂಡು ಹೋಗೋ ಅಂತಿದ್ರು. ಹಾಗಾಗಿ ನಿಮ್ಗೂ ಒಂದು ಉಡುಗೊರೆ ಕೊಡ್ಬೇಕು ಅಂತ ಅಪ್ಪ ಹೊಟ್ಟೆ ಉರಿ ಪಡ್ಕೊಬೇಡಿ ಇಬ್ರು. ಅವ್ರು ನನ್ಗೆ ಇವತ್ತು ಗಿಫ್ಟ್ ಕೊಡ್ತಾ ಇದಾರೆ. ಯಾಕೆಂದ್ರೆ ನೀವು ನನ್ನ ಜೊತೆ ಆಕ್ಟಿಂಗ್ ಮಾಡ್ಬೇಕು. ಖಂಡಿತ ಸರ್. ಮಾಡ್ತೀರಾ? ಇವತ್ತು ಆಯ್ತು, ಒಂದು ಉಡುಗೊರೆ ಕೊಡ್ತೀನಿ. ಇವತ್ತು ಅದಕ್ಕೋಸ್ಕರ ಒಂದು ಹಾಡು ಹಾಕ್ತೀನಿ. ಖಂಡಿತ ಸರ್, ಓಕೆನಾ? ಹಾಡು ಹಾಕಿ. ಓಕೆನಾ? ರೆಡಿ ರೆಡಿ ಆಗಿತ್ತು. ನಾನು ಉಡುಗೊರೆ ತಗೊಂಡ್ಬರ್ತೀನಿ, ನೀವು ಬರ್ಬೇಕು. ಯಾವ ಹಾಡು ಗೊತ್ತಾ? ಒಲವಿನ ಉಡುಗೊರೆ. ಒಲವಿನ ಉಡುಗೊರೆ. ನಿಮಗ್ ಕೊಡ್ಬೇಕಲ್ಲ ಉಡುಗೊರೆನ, ಆಯ್ತಾ?